ಗುಬ್ಬಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನು ಕಬಳಿಕೆಗೆ ಯತ್ನ. ಪತ್ರಿಕಾ ವರದಿಗಾರ ಎಂಎಸ್ ದೇವರಾಜು ಸೇರಿದಂತೆ 4 ವಿರುದ್ಧ ಗುಬ್ಬಿ ಠಾಣೆಯಲ್ಲಿ ಕೇಸ್ ದಾಖಲು. ತುಮಕೂರು ಜಿಲ್ಲೆಯ ಗುಬ್ಬಿ ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಕಬಳಿಸಲು ಹೋಗಿ ಪತ್ರಿಕಾ ವರದಿಗಾರ ಸೇರಿದಂತೆ 4 ಕಿಲಾಡಿ ವಂಚಕರು ಈಗ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ನಕಲಿ ವಂಶವೃಕ್ಷ, ನಕಲಿ ಆಧಾರ್ ಕಾರ್ಡ್, ನಕಲಿ ಮತದಾರರ ಗುರುತಿನ ಚೀಟಿ ಹಾಗೂ ನಕಲಿ ಮರಣ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿ ಅಸಲಿ ಮಾಲೀಕರಿಗೆ ಅರಿಯದಂತೆ ಜಮೀನನ್ನ ಕ್ರಯದ ಕರಾರು ಮಾಡಿಸಿಕೊಂಡಿರುವ ಮಹಾ ವಂಚನೆ ಗುಬ್ಬಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಬ್ಬಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 68/2A ನಲ್ಲಿರುವ 1.02 ಎಕರೆ ಜಮೀನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಮೂಲತಃ ಗಾಣಿಗ ಸಮಾಜಕ್ಕೆ ಸೇರಿದ ನರಸಿಂಹಮೂರ್ತಿ ಹಾಗೂ ಅವರ ಕುಟುಂಬಸ್ಥರು ಈ ಜಮೀನಿನ ಸ್ವಾಧೀನ ಹೊಂದಿದ್ದು ಪಹಣಿಯಲ್ಲಿ ಜಯಮ್ಮ ಕೋಲೇಟ್ ಹನುಮಂತರಾಯಪ್ಪ ಎಂಬ ಹೆಸರಿತ್ತು. ಇದನ್ನ ಹೊಂಚು ಹಾಕಿ ನೋಡ್ತಾ ಇದ್ದ ಗುಬ್ಬಿ ತಾಲೂಕಿನ ಮಾಡೇನಹಳ್ಳಿ ಗ್ರಾಮದ ನಿವಾಸಿಯೂ ಹಾಗೂ ಪತ್ರಿಕಾ ವರದಿಗಾರನೂ ಆದ ಎಂಎಸ್ ದೇವರಾಜು ಮತ್ತು ಆತನ ಗ್ಯಾಂಗ್ ಜಮೀನನ್ನ ಕಬಳಿಸಲು ಮಾಸ್ಟರ್ ಪ್ಲಾನ್ ರೂಪಿಸಿತ್ತು. ತುಮಕೂರು ನಿವಾಸಿಯಾದ ಜಯಮ್ಮ ಎಂಬ ನಕಲಿ ಮಹಿಳೆಯನ್ನ ನಿಲ್ಲಿಸಿದ ಈ ವಂಚಕರ ಜಾಲ ನಕಲಿ ವಂಶವೃಕ್ಷ, ಆಧಾರ್ ಹಾಗೂ ಮರಣ ಪತ್ರಗಳನ್ನು ಸೃಷ್ಟಿ ಮಾಡಿದೆ. ಬಳಿಕ ತುಮಕೂರಿನ ನೋಂದಣಿ ಕಚೇರಿಯಲ್ಲಿ ವರದಿಗಾರ ಎಂಎಸ್ ದೇವರಾಜು ಹೆಸರಿಗೆ ಕ್ರಯದ ಕರಾರು ಪತ್ರವನ್ನು ನೋಂದಣಿ ಮಾಡಿಸುವ ಮೂಲಕ ಜಮೀನನ್ನ ಹೊಡೆಯಲು ಯತ್ನಿಸಿದ್ದಾರೆ. ತಮ್ಮ ಜಮೀನು ಬೇರೆಯವರ ಪಾಲಾಗ್ತಾ ಇರುವ ವಿಷಯ ತಿಳಿದ ತಕ್ಷಣವೇ ಅಲರ್ಟ್ ಆದ ಮೂಲ ವಾರಸುದಾರ ನರಸಿಂಹಮೂರ್ತಿ ಕುಟುಂಬದವರು ದಾಖಲೆಗಳನ್ನು ಪರಿಶೀಲಿಸಿದಾಗ ಈ ಮಹಾ ವಂಚನೆ ದೃಢಪಟ್ಟಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿರುವುದು ಖಂಡನೀಯವಾಗಿದ್ದು, ಪತ್ರಿಕಾ ವರದಿಗಾರ ದೇವರಾಜು, ಜಯಮ್ಮ, ಅಬ್ದುಲ್ ಹಾಗೂ ಕಾರ್ತಿಕ್ ಎನ್ನುವವರ ಮೇಲೆ ಗುಬ್ಬಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ತಕ್ಷಣವೇ ತನಿಖೆ ನಡೆಸಿ ವಂಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜಿಎಸ್ ಮಂಜುನಾಥ್, ಸಾಮಾಜಿಕ ಕಾರ್ಯಕರ್ತ, ಆಗ್ರಹ ಮಾಡಿದ್ದಾರೆ. ಸದ್ಯ ಜಮೀನಿನ ಮೂಲ ಮಾಲೀಕ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ವರದಿಗಾರ ಎಂಎಸ್ ದೇವರಾಜು, ನಕಲಿ ಮಹಿಳೆ ಜಯಮ್ಮ, ಅಬ್ದುಲ್ ಮತ್ತು ಕಾರ್ತಿಕ್ ಎನ್ನುವ 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಮಾಧ್ಯಮ ರಂಗದಲ್ಲಿದ್ದುಕೊಂಡು ಜಮೀನು ಕಬಳಿಕೆಗೆ ಯತ್ನಿಸಿದ ವರದಿಗಾರನ ಕರಾಳ ಮುಖ ಈಗ ಸಾರ್ವಜನಿಕರ ಮುಂದೆ ಅನಾವರಣಗೊಂಡಿದೆ. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುಮಕೂರು. ನನ್ನ ಹೆಸರು ಸಾಮಾಜಿಕ ಹೋರಾಟಗಾರರು ಜಿಎಸ್ ಮಂಜುನಾಥ್ ಅಂತೇಳಿ, ಗುಬ್ಬಿ ಪ್ರಾಪರು. ಏನಿಲ್ಲ, ಇವರು ಒಂದು ಪ್ರಾಪರ್ಟಿ ಇದೆ, ಪಿತ್ರಾರ್ಜಿತ ಆಸ್ತಿ 68 ನರಸಿಂಹಮೂರ್ತಿ ಅಂತೇಳಿ ಇವರ ನರಸಿಂಹಮೂರ್ತಿ ಅಂತೇಳಿ ಇವರ ಅಣ್ಣನ ಜಮೀನು ಗುಬ್ಬಿ ಟೌನೇನೆ ಇವರ ಒಟ್ಟು ಕುಟುಂಬದ ಆಸ್ತಿ. ಇದು ಎಲ್ಲಾರ್ಗು 1 ಎಕರೆ 2 ಕುಂಟೆ 1 ಎಕರೆ 2 ಕುಂಟೆ ಅಂತ ಹೇಳಿ 3 ಜನಕ್ಕೂ ಭಾಗ ಆಗಿರ್ತದೆ. 68/2A ಗುಬ್ಬಿ ಗ್ರಾಮ, ಗುಬ್ಬಿ ಟೌನ್. ಅವರ ಅಣ್ಣನ ಹೆಸರು ಬಂದು ಹನುಮಂತರಾಯಪ್ಪ ಮೊದಲೇ ಅವರು, ಎರಡನೇರು ಬಂದು ನಂಜುಂಡಯ್ಯ, ಮೂರನೇರು ಬಂದು ನರಸಿಂಹಮೂರ್ತಿ ಹಾಗೂ ಒಬ್ರು ತಂಗಿ ಭಾಗ್ಯ ಅಂತೇಳಿ. ಇವರು 4 ಜನನು ಒಂದೇ ತಾಯಿ ಮಕ್ಕಳು, 3 ಜನ ಗಂಡು ಮಕ್ಕಳು, 1 ಹೆಣ್ಮಗಳು. ಈಗ ನಂಜುಂಡಯ್ಯನವರು ತೀರ್ಕೊಂಡಿದ್ದಾರೆ, ಸರಿ. ನರಸಿಂಹಮೂರ್ತಿ ಇದ್ದಾರೆ, ಹನುಮಂತರಾಯಪ್ಪ ಅವರು ತೀರ್ಕೊಂಡಿದ್ದಾರೆ. ಇವ್ರದೆಲ್ಲ ಪಿತ್ರಾರ್ಜಿತ ಆಸ್ತಿ ಆಗಿರ್ತತೆ. ಸುಮಾರು ವರ್ಷದಿಂದ, ಸುಮಾರು ಒಂದು 15 ಎಕರೆ ಒಟ್ಟು ಕುಟುಂಬದ ಆಸ್ತಿ ಎಲ್ಲ ಡಿವೈಡ್ ಆಗಿ ಇವ್ರಿಗೆ ಇಷ್ಟು ಭಾಗ ಬಂದಿರ್ತತೆ. ಇವರೇ ಉಳುಮೆ ಮಾಡ್ಕೊಂಡು ಇದ್ದಾರೆ ಸುಮಾರು ವರ್ಷದಿಂದ. ಈ 2025ರಲ್ಲಿ ಅಂದ್ರೆ ಈ 9 ತಿಂಗಳಿಂದ ಇದು ಆಗಿರೋ ರೆಕಾರ್ಡು. ಇದು ಯಾರೋ ಒಬ್ರು ಜಯಮ್ಮ ಅನ್ನೋದು ಅಜ್ಜಿನ ತಂದಿದ್ದಾರೆ ಇದಕ್ಕೆ. ಯಾರು ಅನ್ನೋದು ನಿಖರವಾಗಿ ಇವ್ರಿಗೂ ಸರಿಯಾಗಿ ಗೊತ್ತಿಲ್ಲ, ನಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಾವು ವಿಚಾರ ಮಾಡ್ತಿದ್ವಿ, ನೋಡಿದಾಗ ಇಲ್ಲಿ ಲೇಟ್ ಕೋಮು ಹನುಮಂತರಾಯಪ್ಪ ಅಂತೇಳಿ ಒಂದು ವಂಶವೃಕ್ಷ ಸೃಷ್ಟಿ ಮಾಡಿದ್ದಾರೆ. ಆದ್ರೆ 2 ಹೆಂಡತಿ ಅಂತ ಹಾಕಿದ್ದಾರೆ. ಅದ್ರಲ್ಲಿ ಅವ್ರ ಕುಟುಂಬದಸ್ಥರಿಗೆ ಅವರಿಗೆ ಮಾಹಿತಿ ಇಲ್ಲ. ತುಮಕೂರಲ್ಲಿ ಅಣ್ಣ ಆಗ್ಬೇಕು, ಅಣ್ಣ ತೋರಿಸಿದ್ದಾರೆ. ಹೌದು ಹೌದು ಹೌದು.
ಹನುಮಂತರಾಯಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತು? ಸರ್ 2011ರಲ್ಲಿ ತೀರೋಗಿರೋದು. 2011ರಲ್ಲಿ. ಹಾ. ಈ ಡಾಕ್ಯುಮೆಂಟ್ ಹಾಕಿರೋದು ಎಷ್ಟರಲ್ಲಿ? ಅದು ಪ್ರೆಸ್ ನೋಟ್ ಯಾರಾಯ್ತು ಕೊಡಿ ಸರ್. ಪ್ರೆಸ್ ನೋಟ್ ಯಾರು ಕೊಡಿ? ಕೊಡ್ತೀವಿ. FIR ಕಾಪಿ ಹೇಳಿ. ನರಸಿಂಹಮೂರ್ತಿ ಇವ್ರ ಹೆಸರು ನಿನ್ನ ಹೆಸರು ಮಾರುತೀಶ ವಿನಯ್ ವಿನೋದ್ ವಿನೋದ್ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಅಂತ. GS ಮಂಜುನಾಥ್. ಸರ್ ಎಲ್ಲರಿಗೂ ನಮಸ್ಕಾರ. ಏನು ಅಂದ್ರೆ ಒಂದು ಜಮೀನು ಫ್ರಾಡ್ ಆಗಿದೆ. ಅದ್ ಹೆಂಗ್ ಮಾಡಿದ್ದಾರೆ ಅಂದ್ರೆ 68/2A ನಲ್ಲಿ 1 ಎಕರೆ 2 ಗುಂಟೆ ಫ್ರಾಡ್ ಆಗಿದೆ. ಈಗ ಹಿಂದೆ ಹನುಮಂತರಾಯಪ್ಪರ ಹೆಸರಲ್ಲಿ ಇತ್ತು. ಅವ್ರ ಹೆಸರಿಂದ ಈಗ ಪೌತಿ ಖಾತೆ ಆಗಿದೆ ಜಯಮ್ಮರ ಹೆಸರಿಗೆ. ಆ ಜಯಮ್ಮರ ಹೆಸರಿಗೆ ಖಾತೆ ಆಗ್ಬೇಕಾದ್ರೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅನ್ನೋದು. ಇವ್ರು ಪಾಣಿ ತೆಗ್ದಾಗ ಜಯಮ್ಮ ಯಾರು ಅನ್ನೋದು ಹುಡುಕಕ್ ಹೋದಾಗ ಈ ಡಾಕ್ಯುಮೆಂಟ್ಗಳೆಲ್ಲ ಅವ್ರ ಕೈಗೆ ಸಿಕ್ಕಿದಾವೆ. ಅಲ್ಲಿಗೆ 2 ಡೆತ್ ಸರ್ಟಿಫಿಕೇಟ್ ಅವರು ಫೋರ್ಜರಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಫೋರ್ಜರಿ ಆಗೈತೆ. ಮತ್ತೆ ಒರಿಜಿನಲ್ ಆಧಾರ್ ಕಾರ್ಡು ಸಹ ನಾವು ಸಿಕ್ಕಿದೆ. ಅಂದ್ರೆ ವೀರಭದ್ರಪ್ಪ ಅನ್ನೋದು ಹೆಸರಲ್ಲಿದೆ ಆಧಾರ್ ಕಾರ್ಡು. ಆಮೇಲೆ ID ಕಾರ್ಡು ಈಗ ವೆಬ್ಸೈಟ್ ಅಲ್ಲಿ ಇಲ್ಲ ಅಂತ ಬಂದಿದೆ. ಮತ್ತೆ ಏನು ಇಲ್ಲೆಲ್ಲ ತುಮಕೂರು ಗ್ರಾಮಾಂತರ ಪಟ್ಟಣದಲ್ಲೇ ಇದ್ದು ಇಲ್ಲೇ ವಂಶವೃಕ್ಷ ಎಲ್ಲ ಮಾಡಿಸಿದ್ದಾರೆ. ಇದು ಈಗಾಗಲೇ ನಿನ್ನೆ ನೈಟ್ 7:15 FIR ಆಗಿದೆ 4 ಜನದ ಮೇಲೆ. ಜಯಮ್ಮ, MS ದೇವರಾಜು, ಕಾರ್ತಿಕ್, ಅಬ್ದುಲ್ ಅನ್ನೋದು 4 ಜನದ ಮೇಲೆನೆ FIR ಆಗಿದೆ. ಇದನ್ನ ಸೂಕ್ತವಾದ ತನಿಖೆ ಮಾಡ್ಬೇಕು. ಯಾರು ಇದನ್ನ ಮಾಡಿದ್ದಾರೆ, ಯಾಕೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ಈಗ ತನಿಖೆ ಆಗ್ಬೇಕು. ಅವರು ಇವತ್ತೂ ಸಹ ಅದನ್ನ ಜಮೀನೆ ಉಳುಮೆ ಮಾಡ್ಕೊಂಡಿದ್ದಾರೆ. ಅವ್ರೇನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಗುಬ್ಬಿ ಟೌನ್ ಅಲ್ಲೇ ಇರೋದು ಆಸ್ತಿ ಅದು. ಸುಮಾರು ಅವ್ರದ್ದು ಪಿತ್ರಾಜಿತ ಆಸ್ತಿ ಬಂದು 15 ಎಕರೆ ಟೋಟಲ್ ಆಗಿರೋದು ಅವ್ರದ್ದು. ಅವ್ರದೆಲ್ಲ ವಿಭಾಗ ಆಗಿ ಈಗ ಅಷ್ಟು ಅವ್ರ ಎಕ್ಸ್ಟೆಂಟ್ಗೆ 3 ಎಕರೆ 34 ಗುಂಟೆ ಬಂದು ಅದರಲ್ಲಿ ಡಿವೈಡ್ ಆಗಿದೆ. ಹನುಮಂತರಾಯಪ್ಪಂಗೆ 2 ಎಕರೆ 2 ಗುಂಟೆ ಬಂದಿದೆ. ಅವ್ರು 2011ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಅದಾದ್ಮೇಲೆ ಕಾಂತಮ್ಮ ಅನ್ನೋರು ಅವ್ರ ಹೆಂಡತಿ ಇದ್ರು. ಅವರು ಸಹ 2022ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಮತ್ತೆ ಪಲ್ಲವಿ ಅನ್ನೋರು ಪಾಪ ಅವರು 2021ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಪಲ್ಲವಿ ಅನ್ನೋರ್ದು 2020ರಲ್ಲೇ ಸತ್ತವ್ರೆ ಅಂತೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಾಕಿದ್ದಾರೆ. ಮತ್ತೆ ಈಗ ಕಾಂತಮ್ಮನ ಹೆಸರಲ್ಲಿ ಹನುಮಂತರಾಯಪ್ಪ ಅನ್ನೋದಿಲ್ಲ, ಹನುಮಂತಯ್ಯ ಅನ್ನೋದೈತೆ. ಅದನ್ನು ಕ್ರಿಯೇಟಿವ್ ಮಾಡಿದ್ದಾರೆ. ಇಷ್ಟೆಲ್ಲ ನ್ಯೂನತೆ ದಾಖಲೆಗಳು ಎಲ್ಲ ಶೇರ್ ಮಾಡಿದ್ದಾರೆ. ಇದೇನು ಉದ್ದೇಶ ಹೊಡಿಬೇಕು ಅಂತ ಮಾಡಿದಾರೆ ಬಿಟ್ರೆ ಇಲ್ಲಿ ಯಾವ್ದೇ ತರದ್ದು ಯಾರು ಬಂದು ಅದನ್ನ ವ್ಯಾಪಾರ ಮಾಡಿದಾರಲ್ಲ. ಈಗ ಯಾರು ಜಯಮ್ಮ ಅನ್ನೋರು ಏನಾಗ್ಬೇಕು ಅನ್ನೋದು ಇಲ್ಲಿ ವಿಚಾರಣೆ ಬರ್ಬೇಕು. ಯಾಕೆ ಮಾಡಿದ್ರು ಅನ್ನೋದು ವಿಚಾರಣೆ ಬೇಕು. ಅವ್ರ ಮೇಲೆ ಶಿಕ್ಷೆನೂ ಆಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇನ್ ಮುಂದಕ್ಕೆ ಈ ತರದ್ದು ಸುಮಾರು ಪ್ರಕರಣಗಳು ಗುಬ್ಬಿಯಲ್ಲಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದಾವೆ. ಇದೇ ರೀತಿ ಆಗ್ತವೆ. ಸರ್ಕಾರಿ ಗೋಮಾಳನ ಸುಮಾರು 950 ಎಕರೆ ಗೋಮಾಳದು ಇದಾಯ್ತು. ನಮ್ಮಲ್ಲೂ ಏನು ಆಗ್ಲಿಲ್ಲ. ಸುಮಾರು ಪ್ರಕರಣಗಳು ಆಗ್ತವೆ. ಈಗ ಮೊನ್ನೆ ಒಂದು ತಹಶೀಲ್ದಾರ್ ಮೇಲೆ FIR ಆಗಕ್ಕೆ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ರೂ ಸ್ಟೇ ತಂದಿರ ನೋಡಿ. ಈ ತರದ ಸುಮಾರು ಪ್ರಕರಣಗಳು ಆಗ್ತವೆ. ಅದು ಇದೆ ನಮ್ಮ ಹತ್ರ OS ನಂಬರ್ 4 2026 ನೋಡಿ. ಈ ತರ ಬಡವ್ರಿಗೆ ಹಿಂಗ್ ಆಗ್ಬಿಟ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಅವರು? ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಈಗ ಒಬ್ಬ TV ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ವ್ಯಕ್ತಿ ಈಗ ಸಾರ್ವಜನಿಕರನ್ನ ಆಸ್ತಿ ಕಬಳಿಸಕ್ಕೆ ಹೋದಾಗ ಮತ್ತೆ TV ರಿಪೋರ್ಟರ್ಗೆ ಮತ್ತೆ ಮಾನ್ಯತೆ ಎಲ್ಲಿ ಸಿಗ್ತದೆ? ಈಗ ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರನ್ನೂ ಸಹ ದೋಷಣೆ ಮಾಡ್ತಾರೆ. ಹಂಗಾಗಿ ಇದನ್ನ ನಿಮ್ ಮಾಧ್ಯಮ ಮಿತ್ರರು ನಾವು ಇದ್ ಮಾಡ್ಕೊಂಡಕ್ ಹೋಗ್ಬಿಡಿತು. ವೈಯಕ್ತಿಕ ಯಾವ ವಿಚಾರದಲ್ಲ ಯಾರು ಅವ್ರವ್ರ ವೈಯಕ್ತಿಕವಾದಾಗ ಅವ್ರದ್ದು ಇಲ್ಲಿ ಯಾವ ವಿಚಾರ ಅಂತ ಇಲ್ಲ. ಅವ್ರವ್ರ ವೈಯಕ್ತಿಕ ಅದು ಇಲ್ಲ. ಆಸೆ ಮನುಷ್ಯನ್ಗೆ ಆಸೆ ಅನ್ನೋದು ಇರ್ತತಲ್ಲ. ನಾನೇನೋ ಬದುಕ್ಬೇಕು, ನಾನೇನೋ ಇನ್ನ ಬೇರೆ ಎಲ್ಲ ಬದುಕ್ಬೇಕು ಅನ್ನೋದು ಅವರೆಲ್ಲ ಆಸೆ ಇರ್ತದೆ. ಹಂಗಾಗಿ ಏನೋ ಅವರು ಹತಾಶೆ ಬಿಟ್ಟು ಮಾಡೋರೇನೋ ಅದನ್ನ ಪರಿಶೀಲನೆ ಮಾಡಬೇಕು. ದಯವಿಟ್ಟು ನಿಮ್ಗೂ ಮಾಧ್ಯಮದವ್ರಿಗೂ ಹೇಳ್ತೇನೆ, ಒಬ್ರಿಂದ ಇನ್ನೊಬ್ರು ಕೆಟ್ಟೋದಾಗದ್ ಬೇಡ. ನೀವು ಎಲ್ಲಾ ಪಬ್ಲಿಕ್ ಸೇವೆ ಮಾಡೋಂಥವ್ರು, ನೀವು ಕೈ ಮುಗಿತೀವಿ, ಇಂಥವ್ರಿಗೆ ನ್ಯಾಯ ಕೊಡ್ಸ್ಕೊಡಿ ಅಂತ ಈ ಮನೆ. ವಂಶವೃಕ್ಷ ಫೋರ್ಜರಿ ಆಗೈತೆ, ಡೆತ್ ಸರ್ಟಿಫಿಕೇಟ್ ಫೋರ್ಜರಿ ಆಗೈತೆ, ಆಧಾರ್ ಕಾರ್ಡ್ ಫೋರ್ಜರಿ ಆಗೈತೆ. ಆಧಾರ್ ಕಾರ್ಡ್ ಆಗಿರೋ ನಂಬರು ಸಹ ಆ ವಜ್ಜಿದಲ್ಲ. ಯಾವ ನಂಬರ್? ಫೋನ್ ನಂಬರ್, ಆಧಾರ್ ಕಾರ್ಡ್ ನಂಬರ್? ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಅದನ್ನು ಬೇರೆ ಇದು. ಅದ್ ಯಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆನೆ ತನಿಖೆ ಮಾಡ್ಬೇಕು.
ಡೆತ್ ಸರ್ಟಿಫಿಕೇಟ್ ಹೇಳಿದ್ರು ಬದುಕಿರೋರು ಕೂಡ death ಹಾ certificate ಪಲ್ಲವಿ ಹಾಕಿದ್ದಾರೆ. ಪಲ್ಲವಿ ಯಾವಾಗ ಅವ್ರು ಬದುಕಿದ್ದಾಗ ಅವ್ರು ಯಾವಾಗ ಅವ್ರು 2020 ಹಾಕಿದ್ದಾರೆ. ಅವ್ರು 2021 ತನಕ ಬದುಕಿದ್ರು ಅಂತ ಹೇಳಿ ರಿಪೋರ್ಟ್ ಬದುಕಿರೋದು ದಾಖಲಾಯ್ತು ನಿಮ್ಮ ಹತ್ರ? ಇದೆ. ನಾವು ನಿನ್ನೆ ಸಾಯಂಕಾಲ ಕೋರ್ಟ್ ಹಾಕೊಂಡಿದ್ರು ಅವ್ರ ಅಣ್ಣನ ಮಗನೇ. ನಿನ್ನೆ ಸಾಯಂಕಾಲ ಕಾಪಿ ಬಂದಿದೆ. ಮತ್ತೆ ಅವ್ರು ಕೊರೋನಾ ಟೈಮಲ್ಲಿ ಏನು ಡಿಸ್ಚಾರ್ಜ್ ಆಗಿರೋ ಕಾಪಿನೂ ಸಹ ಅವ್ರ ಹತ್ರ ಐತಿ. 2021 ತನಕ ಬದುಕಿದ್ರು ಅನ್ನೋದಕ್ಕೆ ಕೊರೋನಾ ಟೈಮಲ್ಲಿ ಅವ್ರು ಡಿಸ್ಚಾರ್ಜ್ ಆಗಿರೋ ಕಾಪಿನೂ ಇದೆ. ಕೋರ್ಟ್ ಇಂದ ಆರ್ಡರ್ಸ್ ಕಾಪಿನೂ ಇದೆ. ಈಗ GS ಮಂಜುನಾಥ್ ಆಮೇಲೆ ಯಾರಿದ್ದಾರೆ ಅದು? ಇವರೇ ಇದ್ದಾರೆ. ಎಲ್ಲ ಇವರೇ ಇದ್ದಾರೆ. FIR ಆಗಿದೆ. ತನಿಖೆಯಿಂದ ಗೊತ್ತಾಗ್ಬೇಕು. ಯಾರು ಏಮನ್ ಯಾರು? ದೇವರಾಜ್ A2 ಜಯಮ್ಮ ಕೋಟೆ ಮೇಲೆ 4 ಜನದ ಮೇಲೆ ಆಗಿದೆ. GS ಮಂಜುನಾಥ್. ಯಾರು ಮಾತಾಡ್ತಾರೆ?